ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಇಂದು ದಗದಗ ಉರಿಯುತ್ತಿರುವ ಬೆಂಕಿಯ ಅನಾಹುತ ನೋಡಿದ್ರೆ ಇಡೀ ಬೆಂಗಳೂರಿನ ಕೆಲವು ಏರಿಯಾಗಳಿಗೆ ಭಯ ಪಡುವಂತಹ ದೃಶ್ಯ ಕೂಡ ಇವತ್ತು ನಾವು ನೋಡ್ತಾ ಇದ್ವಿ. ನೋಡಿ, ಈ ಬೇಸಿಗೆ ಕಾಲ ಬಂದಾಗ ಈ ಥರ ಅಪಘಾತಗಳಾಗ್ತವೆ. ನೋಡಿ, ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ 8:30 ನಡೆದಂತಹ ಘಟನೆ ಇದು. ಇವತ್ತು ಇನ್ನೂ ನಡೀತಾನೆ ಇದೆ. 5 ರಿಂದ 6 ಫೈರ್ ಇಂಜಿನ್ಗಳು ಬಂದರೂ ಕೂಡ ಅಗ್ನಿಶಾಮಕ ದಳ ಏನು 5 ಸಿಬ್ಬಂದಿಗಳಿದೆ, ಆದರೂ ಕೂಡ ಈ ಬೆಂಕಿಯನ್ನು ಆರಿಸಲು ಆಗ್ತಿಲ್ಲ. ಕಾರಣ ಏನಪ್ಪ ಅಂದರೆ ಅಲ್ಲಿ ಸಂದಿಗೊಂದಿಗಳು, ಒಂದು ಸಂದಿಗೆ ಸಾವಿರಾರು ಅಂಗಡಿಗಳು, ಒಂದ್ರ ಮೇಲೆ ಒಂದು ಎಲ್ಲಿ ಸುಡ್ತಾ ಇದೆಯೋ, ಏನು ಸುಡ್ತಾ ಇದೆಯೋ ಯಾರು ಕೂಡ ಗೊತ್ತಾಗ್ತಾ ಇಲ್ಲ. ಏನೇ ಇಲ್ಲದೆ ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಸುಮಾರು 100 ರಿಂದ 200 ಅಂಗಡಿಗಳು ಇವತ್ತು ಭಸ್ಮ ಆಗಿರ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ. ಬೆಂಕಿಯಲ್ಲಿ ಶುರುವಾಗಿರೋದು ಒಂದು ಅಂಗಡಿ, ಪಕ್ಕಪಕ್ಕದಲ್ಲೇ ಈ ಭಯಕ್ಕೆ ಬಾಗಿಲುಗಳು ಕೆಲವು ಹಾಕೊಂಡು ಹೋಗಿದ್ದಾರೆ, ಕೆಲವರು ಹಂಗೆ ತೆರವುಗೊಳಿಸ್ಕೊಂಡು ಹೋಗಿದ್ದಾರೆ. 1 ರಿಂದ 1 ಇದು ಇಷ್ಟಕ್ಕೂ ಇಲ್ಲಿ ನಡೀತಿರೋದು ಯಾವ ಸ್ಥಳ ಗೊತ್ತಾ? ಬೆಂಗಳೂರಿನ ಕುಂಬಾರಪೇಟೆ, ಚಿಕ್ಕಪೇಟೆ ಪಕ್ಕ ಹಿಂದಿರತಕ್ಕಂಥ ಕುಂಬಾರಪೇಟೆ. ಈ ಕುಂಬಾರಪೇಟೆಯಲ್ಲಿ ಈ ದಗದಗ ಉರಿಯುತ್ತಿರುವ ಬೆಂಕಿ ನೋಡಿದ್ರೆ ಇಡೀ ಬೆಂಗಳೂರೇ ಶಾಕ್ ಆಗುತ್ತೆ. ಇವತ್ತು 1, 2, 3 ಸುಮಾರು 100ಕ್ಕಿಂತ 150, 200 ಆಲ್ರೆಡಿ ಈಗ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ 150 ಅಂಗಡಿ ಸುಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 200ಕ್ಕಿಂತ ಹೆಚ್ಚಾಗ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಪಕ್ಕದಲ್ಲೇ ಅಂಗಡಿಗಳಿರ್ತವೆ. ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು, ಅಥವಾ ಪೇಪರ್ ಸ್ಟೋರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇದು ಕ್ಲಾಸ್ಮೇಟ್ ಐಟಮ್ಸ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, 1, 2 ಸುಮಾರು ಬೆಂಕಿಗೆ ಬೇಗ ಸುಡುವಂಥ ವಸ್ತುಗಳೇ ಇವತ್ತು ಅಲ್ಲಿ ಸುಡ್ತಾ ಇರೋದು. ಸುಮಾರು 2 ಗಂಟೆ ಕಾಲ ಈ ಬೆಂಕಿ ದಗದಗ ಉರಿಯುತ್ತಿದೆ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.